ಆಕೆ ಗಂಡನ ಶವದ ಮುಂದೆ ಕೂತು ಗೋಳಾಡಿದ್ಲು. ನನ್ ಗಂಡ ಇಲ್ದೆ ಹೇಗ್ ಬದುಕ್ಲಿ ಅಂತ ಕಣ್ಣೀರ್ ಹಾಕಿದ್ಲು. ಆದ್ರೆ ತನಿಖೆ ವೇಳೆ ಐನಾತಿ ಹೆಂಡತಿಯ ಬಣ್ಣ ಬಯಲಾಗಿದೆ. ಪ್ರಿಯಕರನ ಜೊತೆ ಸೇರಿ ಮಾಡಿದ ಕೃತ್ಯಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿದೆ. ಮದ್ವೆಯಾದ್ರೂ ಮತ್ತೊಬ್ಬನ ಜೊತೆ ಪತ್ನಿ ಡಿಂಗಿಚಕ್ಕ. ಪಲ್ಲಂಗದಾಟಕ್ಕೆ ಮುಳ್ಳಾದ ಗಂಡನಿಗೆ ಕಟ್ಟಿದ್ಲು ಚಟ್ಟ. ಇವಳೆ ನೋಡಿ ಪ್ರೀತಿ ಕೊಂದ ಕೊಲೆಗಾತಿ. ಪ್ರಿಯಕರ್ನ ತೋಳ ತೆಕ್ಕೆಯಲ್ಲಿ ಹೊರಳಾಡಿ ಕಟ್ಕೊಂಡಿದ್ದವನಿಗೆ ಗುಂಡಿ ತೋಡಿದ ಪ್ರಳಯಾಂತಕಿ. ನೋಡೋದಕ್ಕೆ ಆವರೇಜ್ ಬ್ಯೂಟಿ ಆದ್ರೂ ಕೂಡ ಈ ನವರಂಗಿ ಆಂಟಿ ಮಾಡಿದ್ದು ಮಾತ್ರ ಅಕ್ಷರಶಃ ನರ ರಾಕ್ಷಸ ಕೆಲಸ. ಮುತ್ತಿನಂತ ಗಂಡ ಮನೆಯಲ್ಲಿದ್ರೂ ಮತ್ತೊಬ್ಬನ ಮಂಚ ಏರಿದವಳು ತಾಳಿ ಕಟ್ಟಿದವನನ್ನೇ ಚಟ್ಟಕ್ಕೇರಿಸಿದ್ದಾಳೆ. ಈ ಕಿಲ್ಲರ್ ಆಂಟಿ ಹೆಸರು ಭವ್ಯ. ಹಾಸನ ತಾಲೂಕಿನ ಹೂವಿನಹಳ್ಳಿ ಗ್ರಾಮದವಳು. ಮಧು ಎಂಬಾತನ ಜೊತೆ ಕೆಲ ವರ್ಷಗಳ ಹಿಂದೆ ಸಪ್ತಪದಿ ತುಳಿದು ಜೀವನವನ್ನ ಮಾಡ್ತಾ ಇದ್ದು. ಮತ್ತೊಂದಿನ ಸಂಸಾರ ಮಾಡಿದವಳಿಗೆ ಅದಾಗ್ಲೇ ಗಂಡ ಬೇಸರವಾಗ್ಬಿಟ್ಟಿದ್ದ. ವಲ್ಲದ ವಲವಲ್ಲಿ ಒದ್ದಾಡ್ತಿದ್ದವಳಿಗೆ ಪರಿಚಯ ಆಗಿದ್ದೆ ಆಲೂರು ಮೂಲದ ಈ ಮನೆಹಾಳ್ ಮೋಹನ. ಸೀದ್ ಹೋಗಿರುವಂತ ಚಪಾತಿ ತರ ಇರುವಂತ ಇವನ ಮೇಲೆ ಭವ್ಯ ಆಂಟಿಗೆ ಲವ್ವು. ಇಬ್ರು ಅದು ಹೇಗ್ ಪರಿಚಯ ಆದ್ಲೋ ಗೊತ್ತಿಲ್ಲ. ಕಳೆದ 2 ವರ್ಷದಿಂದ ಕದ್ದು ಮುಚ್ಚಿ ಡಿಂಗ್ರಿ ಬಿಲ್ಲಿ ಆಟವನ್ನ ಶುರು ಮಾಡಿದ್ರು. ಈ ವಿಷಯ ಅದು ಹೇಗೋ ಗಂಡ ಮಧುಗೆ ಗೊತ್ತಾಗಿದ್ದು ಬೈದು ಬುದ್ಧಿ ಮಾತು ಹೇಳಿದ್ದಂತೆ. ಆದ್ರೆ ಮೋಹನ್ ಮಂಚದಲ್ಲಿ ಮೈಮರೆತವಳಿಗೆ ಪತಿ ಮಾತು ರೊಚ್ಚಿಗೇಳುವಂತೆ ಮಾಡಿತ್ತು. ಮೋಹನ ಮೊಸರಲ್ಲಿ ಕಲ್ಲಾದಂತ ಗಂಡನನ್ನ ನೋಡಿದ್ರೆ ಕೆಂಡದಂತಾಡ್ತಾ ಇದ್ಲು. ಹೇಗಾದ್ರೂ ಮಾಡಿ ಹೆಣ ಉಳಿಸ್ಲೇಬೇಕು ಅಂತ ಪ್ರಿಯಕರ್ನ ಜೊತೆ ಸೇರಿ ಸಂಚನ್ನ ರೂಪಿಸಿದ್ದಾಳೆ. ಜುಲೈ 5ರಂದು ಮನೆಯಲ್ಲಿ ಗಂಡ ಒಬ್ಬನೇ ಇದ್ದಾಗ ಮೋಹನ್ಗೆ ಕಾಲ್ ಮಾಡಿ ಕರೆಸಿದ್ದಾಳೆ. ಇಬ್ಬರು ಸೇರ್ಕೊಂಡು ಮಧುಗೆ ಕಂಠ ಪೂರ್ತಿ ಕುಡಿಸಿ ಉಸಿರುಗಟ್ಟಿಸಿ ಹೆಣ ಕೆಡವಿದ್ದಾರೆ. ಪದೇ ಬರೋನು ಅವಳ ಜೊತೆ ಒಡ್ಡಾಡೋದು. ನಾನು ತುಂಬ ಸಲ ನಾನು ವಿಜಯನಗರದಲ್ಲಿರೋದು, ಒಡ್ಡಾಡೋದೆಲ್ಲ ನಾನು ನೋಡಿದ್ದೀನಿ. ಅವರಿಬ್ಬರು ಒಡ್ಡಾಡೋದು, ಹೊರಗಡೆ ಎಲ್ಲ ಒಡ್ಡಾಡೋದೆಲ್ಲ ನೋಡಿದ್ದೆ. ನಾನು ಎಲ್ಲ ಅಮ್ಮಗೆ ಹೇಳಿದೆ, ಅಮ್ಮ ಅವ್ನ ಮನೆಗೆ ಕೂಡಬೇಡ, ಅವ್ನು ಸರಿ ಇಲ್ಲ, ಈ ಥರ ನಡೀತಾ ಐತೆ ಇವ್ರ ಸಂಸಾರದಲ್ಲಿ ಅಂತ ಹೇಳಿದೆ. ನನ್ನ ಮಾತಿಗೆ ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಇವತ್ತು ಈ ಪರಿಸ್ಥಿತಿ ಮಾಡಿ ನಮ್ಮ ಮನೆಗೆ ಬಂದಿದ್ದಾಗ ಸಾಯಿಸಿ ಎಸ್ತಿದ್ದಾರೆ ಸರ್. ಫೋನ್ ಮಾಡಿಬಿಟ್ಟು ಅವ್ರ ಅಮ್ಮ ಇಲ್ಲ, ಮಗಳು ಮನೆಗೆ ಹೋಗಿದ್ದಾರೆ ಬಾ ಅಂತ ಪ್ಲ್ಯಾನ್ ಮಾಡಿ ಅವ್ರ ಅಮ್ಮ, ಅವಳು ಭವ್ಯ ಮತ್ತು ಇವನು ಮೋಹನ್ 3 ಜನ ಪ್ಲ್ಯಾನ್ ಮಾಡಿ ಸಾಯಿಸಿರೋದು ಸರ್. ಆಕ್ಸಿಡೆಂಟ್ ಕತೆ ಕಟ್ಟಿದ್ಲು, ಗೋಳಾಡಿ ತಗ್ಲಾಕೊಂಡ್ಲು. ಒದ್ದಾಡಿ ಮಧು ಮನೆಯಲ್ಲೇ ಜೀವ ಬಿಡ್ತಾ ಇದ್ದಂತೆ ತಪ್ಪಿಸಿಕೊಳ್ಳೋದಕ್ಕೆ ಖತರ್ನಾಕ್ ಪ್ಲಾನ್ ಮಾಡಿತ್ತು ಈ ಕಳ್ಜೋಡಿ. ಮನೆಯಿಂದ ನೇರವಾಗಿ ಹೂವಿನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 375ರಲ್ಲಿ ಮೃತದೇಹವನ್ನ ತಂದಿದ್ದಾರೆ. ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದಾನೆ ಅನ್ನುವ ಥರ ರೀತಿ ಸೀನ್ ಕ್ರಿಯೇಟ್ ಮಾಡಿ ಶವವನ್ನ ಬಿಸಾಡಿ ಹೋಗಿದ್ರು. ಮನೆಗೆ ಹೋದಂತ ಭವ್ಯ ನಮ್ಮ ಯಜಮಾನ್ರು ಇನ್ನೂ ಬರ್ಲಿಲ್ವಲ್ಲ ಅಂತ ಡೌ ಮಾಡಿದ್ಲು. ಮಧು ಸತ್ತಿದ್ದಾನೆ ಅನ್ನುವಂಥ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಗೋಳಾಡಿ ಕಣ್ಣೀರಿಟ್ಟಿದ್ಲು. ಅಯ್ಯೋ ನನ್ ಗಂಡ ಅಂತ ಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ಲು. ಆದ್ರೆ ಕೊಲೆಯಾದಂಥ ಮಧು ತಾಯಿಗೆ ಅತ್ಯಾಕೋ ಡೌಟ್ ಬರೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಹಾಸನ ಗ್ರಾಮಾಂತರ ಠಾಣೆಗೆ ರುಕ್ಮಿಣಿ ದೂರನ್ನ ಕೊಟ್ಟಿದ್ರು. ಕೇಸನ್ನ ತಗೊಂಡಂತ ಪೊಲೀಸರು ಮನೆಗೆ ಬರ್ತಾ ಇದ್ದಂತೆ ಭವ್ಯ ಬೆವರಿ ಹೋಗಿದ್ಲಂತೆ. ಇಬ್ಬರನ್ನು ವಶಕ್ಕೆ ಪಡೆದು ಕಾಕಿ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ಗಂಡನನ್ನ ನಾನೇ ಕೊಂದಿದ್ದು ಅಂತ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಹಿಂಗೆ ಸರಿ ಇಲ್ವಂತೆ, ಮನೆಗೆ ಕೂಡಬೇಡ ಅಂದರು. ಏನಮ್ಮ ಮಾತನಾಡ್ಸೋಕ್ಕಲ್ಲ ನೀನು ಅಂತೇಳಂದ. ಅಪ್ಪ ನಿಂದು ಎಲ್ಲ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತೈತೆ, ನನ್ನ ಜೊತೆ ಮಾತಾಡಬೇಡ ಅಂತೇಳಂದು. ಅವು ಕಾರ್ ನಿಂತಿದ್ದಲ್ಲ ಅಲ್ಲೇ ನಿಂತ್ಕೊಳ್ಳೋನು, ಅವ್ರು ಬಿಡೋರು, ಒಬ್ಬ ಕ್ಲಾಸ್ಗೆ ಹೋಗೋರು ಬಿಡೋರು, ಹಂಗೆ ಹೋಗೋರು ಸ್ವಾಮಿ. ನನಗೆ ವಿಷಯನೇ ಗೊತ್ತಲ್ಲ. ಅದು ರೋಡಲ್ಲಿ ಆ ಬಾಡಿನ ಮಲಗಿಸಿ ಇದೊಂದು ಆ್ಯಕ್ಸಿಡೆಂಟ್ ಥರ ಬಿಂಬಿಸಬೇಕು ಅಂತ ಒಂದು ಬಾಡಿಯನ್ನು ಬಿಟ್ಟು ಹೋಗಿರ್ತಾರೆ. ಆದರೆ ನಾವು ತನಿಖೆ ಮಾಡೋ ಸಮಯದಲ್ಲಿ ನಮ್ಗೆ ಗೊತ್ತಿರೋದು ಏನಂತಂದರೆ ಈ ಕೊಲೆಯಲ್ಲಿ ಬರೀ ಮೋಹನ್ ಕುಮಾರ್ ಪಾತ್ರ ಮಾತ್ರ ಇಲ್ಲ, ಡಿಸೀಸ್ಡ್ ಆದ ಮಧು ಏನಿದಾರ ಅವ್ರ ಹೆಂಡತಿ ಮತ್ತು ಹೆಂಡತಿನ ತಾಯಿ ಭವ್ಯ ಮತ್ತು ಅವ್ರ ತಾಯಾದ ಜಯಂತಿ ಅವ್ರಿಗೂ ಸಹ ಇದರಲ್ಲಿ ಪಾತ್ರ ಇದೆ ಅಂತ ನಮಗೆ ಪ್ರಮುಖವಾಗಿ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ಅವ್ರು 3 ಜನ ನಾವು ದಸ್ತಗಿರಿಯನ್ನು ಮಾಡಿದ್ದೀವಿ. ಸದ್ಯ ಹಂತಕ್ಕೆ ಹೆಂಡತಿ ಭವ್ಯ ಪ್ರಿಯಕರ ಮೋಹನ್ ಹಾಗೂ ಮಗಳ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಂತ ಭವ್ಯ ತಾಯಿಯನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಹೆಂಡತಿನೇ ಪ್ರಪಂಚ ಅಂದುಕೊಂಡಿದ್ದವನು ಹೆಣವಾದ್ರೆ ಗಂಡನ ನೆತ್ತರದ ಕೋಡಿಯಲ್ಲೇ ಕಳ್ಳಾಟವಾಡಿದವಳು ಪ್ರಿಯಕರ್ನ ಜೊತೆ ಜೈಲು ಪಾಲಾಗಿದ್ದಾಳೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.